ನಾವು ಕಾಂಗ್ರೆಸ್ ಪಕ್ಷದ ಈ ಸರಿ ನಮಗೆ ಅವಮಾನ ಆಗಿರೋದ್ರಿಂದ, ನಾವು ಸಮಾಜಕ್ಕೆ ಅವಮಾನ ಆಗಿರೋದ್ರಿಂದ ನಾವು ಕಾಂಗ್ರೆಸ್ ಪಕ್ಷದ ವಿರುದ್ಧ ಸರ್ ಈ ಸಾರಿ ದಾವಣಗೆರೆ ಚುನಾವಣೆ. ಯಾಕೆಂತೇಳಿ ಬರೋ ಇದೊಂದು ಅವಕಾಶ ಅವರಿಗೆ, ಅದನ್ನು ಸರಿಪಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದಿನ ಬರುವಂತಹ ಸಾರ್ವತ್ರಿಕ ಚುನಾವಣೆ ಇನ್ನೂ ಹೆಚ್ಚಿನ ಪರಿಣಾಮನ ಎದುರಿಸಬೇಕಾಗುತ್ತೆ ಕಾಂಗ್ರೆಸ್ ಪಕ್ಷ. ಸರ್ ನಾವು ಯಾರ ಪರನೂ ಇಲ್ಲ ಸರ್, ಕಾಂಗ್ರೆಸ್ ವಿರುದ್ಧ. ನೋಟಾ ಇದೆ ಸರ್. ಕಾಂಗ್ರೆಸ್ ಪಕ್ಷ ನಮ್ಮ ಸಮುದಾಯದ ಒಬ್ಬ ಹೆಸರಾಂತ ನಾಯಕರು, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಪ್ರಭಾವಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ರವರಿಗೆ ಹಾಗೂ ನಮ್ಮ ಸಮಾಜದ ಗೌರವ ಆಗಿರುವಂತಹ ನಮ್ಮ ಉಲೇಮಾಗಳಿಗೆ ಬಹಳ ಕೇವಲವಾಗಿ ಮಾತಾಡಿರ್ತಾರೆ. ಪತ್ರಿಕಾಗೋಷ್ಠಿಯ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಒತ್ತಾಯ ಮಾಡುತ್ತೇವೆ, ಇಡೀ ಮುಸ್ಲಿಂ ಜನಾಂಗ ಉಲೇಮಾಗಳ ಜೊತೆ ಹಾಗೂ ನಮ್ಮ ಪ್ರಶ್ನಾತೀತ ನಾಯಕರಾಗಿರುವಂತಹ ಜಮೀರ್ ಅಹಮದ್ ಖಾನ್ ರವ್ರ ಜೊತೆಗೆ ಯಾವತ್ತೂ ಕೂಡ ಇದೆ. ನೀವೇನು ಈ ನಿಮ್ಮ ಉಸ್ತುವಾರಿಯಾಗಿರುವಂಥ ಸುರ್ಜೇವಾಲಾರವರು, ದಾವಣಗೆರೆಯ ಪ್ರಭಾವಿ ರಾಜಕಾರಣಿಯಾಗಿರುವಂತಹ SS ಮಲ್ಲಿಕಾರ್ಜುನ್ ರವರು ಹಾಗೂ ಇನ್ನಿತರರು ಕೆಲವು ಜನ ಏನು ನಮ್ಮ ಉಲೇಮಾಗಳಿಗೆ ಮತ್ತು ಜಮೀರ್ ಅಹಮದ್ ಖಾನ್ ರವರಿಗೆ ತಾವು ಅವಮಾನ ಮಾಡಿದಿರಿ, ಇದನ್ನೆಲ್ಲ ತಕ್ಷಣವೇ ಸರಿಪಡಿಸ್ಕೋಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇವೆ. ತಾವೇನು ಇಷ್ಟು ವರ್ಷದಿಂದ ನಾವು ಕಾಯ್ತಾ ಇದ್ದೀವಿ, ಅಲ್ಪಸಂಖ್ಯಾತರು ನಮ್ಮ ಸಹನೆಯ ಕಟ್ಟೆ ಒಡೆದಿದೆ. ಹಾಗಾಗಿ ಇದಕ್ಕೆ ಪ್ರತಿಯಾಗಿ ನಿಮಗೆ ಬಿಸಿಯನ್ನು ಖಂಡಿತವಾಗೂ ನಮ್ಮ ಅಲ್ಪಸಂಖ್ಯಾತ ಸಮುದಾಯ ತಲುಪಿಸುತ್ತೆ. ಬರುವಂಥ ದಾವಣಗೆರೆ ಚುನಾವಣೆಯಲ್ಲಿರ್ಬೋದು ಹಾಗೂ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಸಮುದಾಯ ತಾವೇನು ನಮಗೆ ನಡೆಸ್ಕೊಳ್ತಿರೋಂಥ ರೀತಿ, ಏನು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಇಡಗಂಟು ಅಂತ ತಿಳ್ಕೊಂಡಿದ್ದೀರಾ, ಅದು ನಾವು ಯಾರ ಇಡಗಂಟು ಅಲ್ಲ. ನಾವು ಕೂಡ ಸ್ವತಂತ್ರರು. ಸಂವಿಧಾನ ಅಡಿಯಲ್ಲಿ ಎಲ್ಲರಿಗೂ ಏನು ಸಮಾನತೆ ಇದೆ ಅದೇ ರೀತಿಯ ಸಮಾನತೆ ನಮಗೂ ಇದೆ. ತಮ್ಮಲ್ಲಿ ಏನು ಮನಸ್ಸಿನಲ್ಲಿದೆ, ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಅಂತ ಏನಿದೆ ಅದನ್ನು ತಾವು ತಮ್ಮ ತಲೆಯಿಂದ ತೆಗಿಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ತಮಗೆ ಬಹಳ ರಾಜಕೀಯ ತೊಂದರೆಗಳನ್ನು ತಾವು ಅನುಭವಿಸ್ತೀರಾ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೇವೆ ಸರ್. ಎರಡೂ ಚುನಾವಣೆ ನಮಗೆ ಏನಂತ ಹೇಳಿದ್ರೆ ಇದರಲ್ಲಿ ಯಾವುದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೋಲೋದ್ರಿಂದ ಸರ್ಕಾರದ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರಲ್ಲ. ಇಂಥ ಅವಕಾಶ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಿಗಲ್ಲ. ಹಾಗಾಗಿ ಈ ಸಾರಿ ನಾವು ಎರಡೂ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ, ಮುಸಲ್ಮಾನರು ಕಾಂಗ್ರೆಸ್ ಪಕ್ಷಕ್ಕೆ ಖಂಡಿತವಾಗಿ ಪಾಠ ಕಲಿಸ್ತಾರೆ.